ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕಟ್ ಆಫ್ ಸೆಕೆಂಡ್ ರೌಂಡ್ ಗೆ ಎಷ್ಟು ಇನ್ಕ್ರೀಸ್ ಆಗುತ್ತೆ, ಎಷ್ಟು ಇನ್ಕ್ರೀಸ್ ಆಗಬಹುದು ಅನ್ನೋದನ್ನ ನೋಡಕ್ ಹೋಗ್ತೀವಿ. ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಬಂದ್ಮೇಲೆ ಎಲ್ಲರದು ಒಂದೇ ಕ್ವಶನ್, ಫಸ್ಟ್ ರೌಂಡ್ ಅಲ್ಲಿ ಅದೇ ಸಿಗುತ್ತಾ, ಸೆಕೆಂಡ್ ರೌಂಡ್ ಚೇಂಜ್ ಆಗುತ್ತಾ, ಕಟ್ ಆಫ್ ಎಷ್ಟು ಇನ್ಕ್ರೀಸ್ ಆಗ್ಬಹುದು ಅಂತ. ಮತ್ತೆ ಇದು ಕೆಲವೊಬ್ಬರು ಯೂಟ್ಯೂಬರ್ಸ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಲ್ಲಿ ನೋಡ್ಬಿಟ್ಟು ತುಂಬಾ ಕನ್ಫ್ಯೂಷನ್ ಆಗೋಗ್ಬಿಟ್ಟಿದ್ದಾರೆ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ಎಲ್ಲದಕ್ಕೂ ಕ್ಲಾರಿಟಿ ಕೊಡ್ತೀನಿ ಈ ವಿಡಿಯೋದಲ್ಲಿ. ನೋಡಿ, ಫಸ್ಟ್ ರೌಂಡ್ ಅಲ್ಲಿ ನೀವು ಪ್ರಾವಿಷನಲ್ ರಿಸಲ್ಟ್ ಏನ್ ಬಂದಿದೆಯಲ್ಲ ಅದೇನೆ 99.9%, 100% ಅಂದ್ರೂ ಏನ್ ತಪ್ಪಿಲ್ಲ, ಅದೇ ಕಾಲೇಜ್ ನಿಮ್ಗೆ ಫಸ್ಟ್ ರೌಂಡ್ಗೂ ಅಲಾಟ್ ಆಗೋದು. ಬಟ್ ಸೆಕೆಂಡ್ ರೌಂಡ್ ಯಾಕೆ ಇನ್ಕ್ರೀಸ್ ಆಗುತ್ತೆ ಕಟ್ ಆಫ್ ಅಂದ್ರೆ, ಒಂದು ಮೇನ್ ರೀಸನ್ ಈಸ್ MBBS, BDS, ಆಯುಷ್, ಕಾಮೆಡಿಕೆ, ಅಗ್ರಿಕಲ್ಚರ್, ಮತ್ತೆ ಕೆಲವೊಬ್ರು ರ್ಯಾಂಕ್ ಚೆನ್ನಾಗಿ ಬಂದಿಲ್ಲ ಅಂತ ಮ್ಯಾನೇಜ್ಮೆಂಟ್ ಹೋಗ್ಬಿಡ್ತಾರೆ, ಕೆಲವೊಬ್ರು ಅದರ್ ಸ್ಟೇಟ್ಸ್ ಹೋಗ್ತಾರೆ. ಸೊ ದಟ್ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಬಟ್ ಎಷ್ಟು ಇನ್ಕ್ರೀಸ್ ಆಗುತ್ತೆ? ನಮ್ ಸ್ಟೂಡೆಂಟ್ಸ್ ಕ್ವಶನ್ ಏನಂದ್ರೆ, ಇದು ನೋಡಿದ್ಮೇಲೆ ಸರ್ MBBS ಸೀಟ್ಸ್ ಒಂದು ನಿಯರ್ಲಿ ಒಂದು 14,000 ಇದೆ, BDS ಒಂದು 3,400 ರೇಂಜ್ ಅಲ್ಲಿ ಇದೆ, ಇದೆಲ್ಲ ಆಡ್ ಮಾಡಿದ್ರೆ 15,000, ಇದೊಂದು 12, 27 ಪ್ಲಸ್ 13 ಅಂತ ಹಿಡ್ಕೊಂಡ್ರು ನಿಮ್ಗೆ ಒಂದು 41,000 ಸೀಟ್ಸ್ ಇದೆ. ಸರ್ 41,000 ಸೀಟ್ಸ್ ಇದೆಯಲ್ಲ, ಅಷ್ಟು ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಇನ್ಕ್ರೀಸ್ ಆಗಲ್ಲ. ಯಾವುದೇ ಕಾರಣಕ್ಕೂ ಆ ಲೆವೆಲ್ ಇನ್ಕ್ರೀಸ್ ಆಗಲ್ಲ. ಫಸ್ಟ್ ನಾನು 80,000 80K 80,000 ರ್ಯಾಂಕ್ ಒಳಗಡೆ ಇರೋರು, ಲೆಸ್ ದನ್ 80,000 ಇರೋರು ಇದು ನೋಡಿ, ಮೋರ್ ದೆನ್ 80,000 ಇರೋರು ಸ್ವಲ್ಪ ಸ್ಕಿಪ್ ಮಾಡ್ಬಿಟ್ಟು ನೋಡಿ, ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಸ್ಕಿಪ್ ಮಾಡಿ ನೋಡಿ. 80,000 ಒಳಗೆ ಸರ್ ಇಷ್ಟೊಂದು ಸೀಟ್ಸ್ ಇದೆಯಲ್ಲ, ಅಫ್ಕೋರ್ಸ್ MBBS ಅವರು MBBS ಹೋಗ್ತಾರೆ, BDS ಅವರು ಹೋಗ್ತಾರೆ, ಆಯುಷ್ ಅವರು ಹೋಗ್ತಾರೆ, ಅಗ್ರಿಕಲ್ಚರ್ ಎಲ್ಲ ಹೋಗ್ತಾರೆ. ಬಟ್ ಕಟ್ ಆಫ್ ಇನ್ಕ್ರೀಸ್ ಆಗೋದು ಕೇವಲ 10%, ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೀನಿ, ಓನ್ಲಿ 10% ಮಾತ್ರ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಯಾಕೆ ಸರ್? ನೋಡಿ, MBBS ಅಲ್ಲಿ ಯಾರು ತುಂಬಾ ಚೆನ್ನಾಗಿ ಎಕ್ಸಾಮ್ ಮಾಡಿದಾರಲ್ಲ, ನೀಟ್ ಎಕ್ಸಾಮ್ ಯಾರು ಚೆನ್ನಾಗಿ ಮಾಡಿದಾರಲ್ಲ, ಅವ್ರು ಯಾರೂನು ನಮ್ಮ KCET ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಹಾಕೇ ಇಲ್ಲ, ಬರೀ ಫೀಸ್ ಕಟ್ಬಿಟ್ಟು ಬಿಟ್ಟಿದ್ದಾರೆ ಅಷ್ಟೇ. ನಾನೇ ಒಂದು ಮಾಡಿದ್ದೀನಿ, ಮಂಡ್ಯ ಒಂದು ಹುಡುಗಿದು, ಆ ಹುಡುಗಿದು 610 ಪ್ಲಸ್ ಏನೋ ಬರ್ತಾ ಇದೆ ಮಾರ್ಕ್ಸ್. ಆ ಹುಡುಗಿ ಕೇಳಿದೆ, 7,000 ಚೇಂಜ್ ಇದೆ KCET ಅಲ್ಲಿ, ಆಕ್ಲೆ ನಮ್ಮ ಇಂಜಿನಿಯರಿಂಗ್ ಕಾಲೇಜಸ್ ಸ್ವಲ್ಪ ಸಿಗ್ಲಿ ಫಸ್ಟ್ ರೌಂಡ್ ಅಲ್ಲಿ ಅಂದ್ರೆ, ಬೇಡ ಬಿಡಿ ಅಣ್ಣ, ನನಗೆ MBBS ಸೀಟೇ ಸಿಗುತ್ತೆ, ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್, ಸೊ ದಟ್ ನನಗೆ ನೀವು ಆಪ್ಷನ್ ಎಂಟ್ರಿನೇ ಮಾಡಬೇಡಿ ಅಂತ ಹೇಳ್ತು ಆ ಹುಡುಗಿ. ಬರೀ ಫೀಸ್ ಕಟ್ಬಿಟ್ಟು ಬಿಟ್ಟಿದೀವಿ ಅಷ್ಟೇ. ಮತ್ತೆ MBBS ಇವ್ರು ಮಾಡೋದೇ ಇದು ಆಪ್ಷನ್ ಎಂಟ್ರಿ ಅಂದ್ರೆ ಮಾಡ್ತಾರೆ. ಹೂ ಹ್ಯಾಸ್ ಅ ಡೌಟ್, ಯಾರಿಗೆ ಬಾರ್ಡರ್ ಚಾನ್ಸಸ್ ಇರುತ್ತೆ, ಲೈಕ್ ಈ ಸಿಗಬಹುದು, ಸಿಗದೆ ಇರಬಹುದು, ಸಿಗಲಿಲ್ಲ ಅಂದ್ರೆ ನನಗೆ ಇಂಜಿನಿಯರಿಂಗ್ ಹೋಗ್ತೀನಿ, ಆ ತರದ ವಿದ್ಯಾರ್ಥಿಗಳು ನನ್ನ ಪ್ರಕಾರ ಒಂದು 3,000 to 4,000 ಮಕ್ಕಳು, ಇದರಲ್ಲಿ 3,000 to 4,000 ಸ್ಟೂಡೆಂಟ್ಸ್ ಮಾತ್ರ ಎಕ್ಸಿಟ್ ಆಗೋದು. ಅರ್ಥ ಮಾಡ್ಕೊಳ್ಳಿ, ಇಷ್ಟೊಂದೆಲ್ಲ ಸ್ಟೂಡೆಂಟ್ಸ್ ಎಕ್ಸಿಟ್ ಆಗ್ಬಿಟ್ರೆ ರ್ಯಾಂಕ್ ರ್ಯಾಂಕ್ ಕಟ್ ಆಫ್ ಒಂಥರ ಜಿಗಿದು ಬಿಡುತ್ತೆ ಮೇಲಕ್ಕೆ. ಇದು ಇಂಪಾಸಿಬಲ್. ನಿಮ್ಮ ರ್ಯಾಂಕ್ ಒಂದು ವೇಳೆ ಎಕ್ಸಾಂಪಲ್ ಕೊಡ್ತೀನಿ, ಒಂದು 50,000 ರ್ಯಾಂಕ್ ಇದೆ, ನಿಮ್ದು 50,000 ರ್ಯಾಂಕ್ ಇದೆ, ಯಾವ್ದೋ ಒಂದು ಕಾಲೇಜ್ ಅಲಾಟ್ ಆಗಿದೆ. ಸರ್ 45,000 ರ್ಯಾಂಕ್ ಇರೋ ಒಂದು ಕಾಲೇಜ್ ಇದೆ, ಅದು ನನಗೆ ಬೇಕು, ಸೆಕೆಂಡ್ ರೌಂಡ್ ಸಿಗುತ್ತಾ? ಸಿಗೋ ಚಾನ್ಸಸ್ ಇದೆ, ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಸರ್ ನನ್ 50,000 ಇದೆ, ನನಗೆ 30,000 ರ್ಯಾಂಕ್ ಇರೋದು ಸೀಟ್ ಸಿಗುತ್ತಾ? 200% ಸಿಗಲ್ಲ. ಈ ಇಯರ್ CS ಕಂಪ್ಯೂಟರ್ ಸೈನ್ಸ್, CSE, AIML, ಸೈಬರ್, ಡೇಟಾ ಸೈನ್ಸ್, ECE, ದಿಸ್ ಈಸ್ ದ ಕಿಂಗ್. ಈ ವರ್ಷ ಇದೇ ಕಿಂಗ್ ECE, ಬಿಕಾಸ್ ಆಫ್ ಲೇ ಆಫ್ಸ್. ನೋಡಿ, ಈ ಬ್ರಾಂಚಸ್ ಏನಿದೆ, ಈ ಬ್ರಾಂಚಸ್ ಅಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗೋದು ಮ್ಯಾಕ್ಸಿಮಮ್ 10%. 80,000 ಒಳಗಿರೋರು, ನನಗೆ ಯಾವ್ದೋ ಒಬ್ಬ ಸ್ಟೂಡೆಂಟ್ ಕೇಳ್ದ, ಅವನ ಒಂದು ರ್ಯಾಂಕ್ ಬಂದ್ಬಿಟ್ಟು 79,000 ಬಂದಿದೆ ಅಣ್ಣ, ಒಂದು ಕಾಲೇಜ್ ಇದೆ, ಅದರ ರ್ಯಾಂಕ್ 51,000 ಕಂಪ್ಯೂಟರ್ ಸೈನ್ಸ್, ಸಿಗುತ್ತಾ ಆ ಕಾಲೇಜ್? ನನಗೆ 200% ಸಿಗಲ್ಲ. ಯಾವ ಬ್ರಾಂಚ್? ECE ಬ್ರಾಂಚ್ ಅಂತ 200% ಸಿಗಲ್ಲ. ಆ ಲೆವೆಲ್ಗೆ ಇನ್ಫ್ಲೇಷನ್ ಯಾವತ್ತೂ ಆಗಲ್ಲ, ಆಗೋದಿಲ್ಲ. ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಯಾವ್ದೋ ಒಂದು 80,000 ತಂದಿದ್ದೀರಾ,
ಸೆಕೆಂಡ್ ರೌಂಡ್ ಅಲ್ಲಿ ನೀವು ಬೇಕಾದ್ರೆ ಮ್ಯಾಕ್ಸಿಮಮ್ ಒಂದು 70,000 to 75,000 ರ್ಯಾಂಕ್ ಎಕ್ಸೆಪ್ಟ್ ಮಾಡ್ತಕ್ಕಂತಹ ಇಂಜಿನಿಯರಿಂಗ್ ಕಾಲೇಜು ನಿಮಗೆ ಸಿಗ್ಬಹುದು. ಫಸ್ಟ್ ಆಫ್ ಆಲ್ ಇದರಲ್ಲಿ ಹೂ ಆರ್ ವೆರಿ ಕಾನ್ಫಿಡೆಂಟ್ ಅವ್ರ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟೇ ಮಾಡೋದಿಲ್ಲ. ಅರ್ಥ ಆಗ್ತಿದ್ಯಾ? ಅದಕ್ಕೇನೆ ದ ಮ್ಯಾಕ್ಸಿಮಮ್ ಇನ್ಕ್ರೀಸ್ ಈಸ್ 10%. ಸರ್ 20,000 ರ್ಯಾಂಕ್ ಇದೆ, 18,000 ಇರೋ ಕಾಲೇಜ್ ಸಿಗುತ್ತೆ. ಸರ್ 20,000 ರ್ಯಾಂಕ್ ಇದೆ, 10,000 ರ್ಯಾಂಕ್ ಎಕ್ಸೆಪ್ಟ್ ಮಾಡ್ತಕ್ಕಂಥ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಬ್ರಾಂಚ್ ಸಿಗುತ್ತಾ? 200% ಸಿಗಲ್ಲ. ಓನ್ಲಿ 10% ಫಾರ್ ಬಿಲೋ 80,000 ರ್ಯಾಂಕ್ ಇರೋರು. ಅರ್ಥ ಆಯ್ತಾ? ಇಷ್ಟೊಂದು ಸೀಟ್ಸ್ ಇದೆ, 45,000 ಸೀಟ್ಸ್ ಇದೆ. ಇಷ್ಟೊಂದು ಇನ್ಫ್ಲೇಷನ್ ಆಗ್ಬಿಟ್ರೆ 80,000 ರ್ಯಾಂಕ್ ತೆಗ್ದಿರೋನ್ಗೆ 35,000-40,000 ರ್ಯಾಂಕ್ ಎಕ್ಸೆಪ್ಟ್ ಮಾಡೋ ಕಾಲೇಜ್ ಸಿಗ್ಬೇಕಲ್ಲ? ಸಿಗೋದಿಲ್ಲ. ನೋ ಚಾನ್ಸಸ್. ಇಟ್ ಈಸ್ ಇಂಪಾಸಿಬಲ್. ಬರ್ದಿಟ್ಕೊಳ್ಳಿ, ಅದು ಇಂಪಾಸಿಬಲ್. ಒಂದು 80,000 ಬಂದಿದ್ಯಾ, ಒಂದು 70,000 ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೀನಿ, 75,000 ಇಷ್ಟೇ ವೇರಿಯೇಷನ್ ಆಗೋದು. ಎಸ್ಪೆಷಲಿ ಈ ಬ್ರಾಂಚಸ್ ಅಲ್ಲಿ ಸಿವಿಲ್ ಮೆಕ್ಯಾನಿಕಲ್ ಬೇಕಾದ್ರೆ ಅದು ಬೇಕಾದ್ರೆ 20% ಅಂತ ತಗೊಳ್ಳಿ. ಸಿವಿಲ್ ಮೆಕ್ಯಾನಿಕಲ್ ಆದ್ರೆ 20-30% ಆದ್ರೂ ವೇರಿಯೇಷನ್ ಆಗಬಹುದು. ಸಿವಿಲ್ ಮೆಕ್ಯಾನಿಕಲ್ ಐ ಆಮ್ ಟಾಕಿಂಗ್ ಅಬೌಟ್ CS ಅಂಡ್ CS ಅಲೈಡ್ ಬ್ರಾಂಚಸ್ ಪ್ಲಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ನೆಕ್ಸ್ಟ್ ಮೋರ್ ದನ್ 80,000 ಬೇಡ, ಮೋರ್ ದನ್ 1 lakh ತಗೋಣ. 80,000 80K ಪ್ಲಸ್ 1 lakh ಪ್ಲಸ್ 1.50 lakh ಪ್ಲಸ್ ಇವ್ರಿಗೆ ಎಷ್ಟು ವೇರಿಯೇಷನ್ ಆಗ್ಬೋದು? ಇದು ಅನ್ಪ್ರಿಡಿಕ್ಟಬಲ್. ಯಾಕೆ? ಲಾಸ್ಟ್ ಇಯರ್ ಒಂದ್ ಯಾವ್ದೋ ಕಾಲೇಜ್ ಇತ್ತು, ಆ ಕಾಲೇಜು ಫಸ್ಟ್ ರೌಂಡ್ ಅಲ್ಲಿ 1.2 lakh ರ್ಯಾಂಕ್ ಇರೋರಿಗೆ CSE ಸೀಟ್ ಸಿಕ್ಕಿತ್ತು ಇನ್ ಜನರಲ್ ಮೆರಿಟ್. ಸೆಕೆಂಡ್ ರೌಂಡ್ಗೆ ಇದು ಫಸ್ಟ್ ರೌಂಡ್ ಇದು ಸೆಕೆಂಡ್ ರೌಂಡ್ಗೆ 2.27 lakhs ಆಯ್ತು. 1 ಲಕ್ಷ ಜಾಸ್ತಿ ಆಗಿದೆ. ನಿಯರ್ಲಿ 85% to 90% ಇನ್ಕ್ರೀಸ್ ಆಯ್ತು. ಯಾಕೆ ಸರ್? ಫಸ್ಟ್ ಆಫ್ ಆಲ್ 1 ಲಕ್ಷ ಮೇಲೆ ತೆಗ್ದಿರೋರ್ಗೆ ಅವ್ರ ಅಪ್ಪ ಅಮ್ಮ ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತ ಅವ್ರ ಕನ್ಸ್ಮನ್ಸಲ್ಲೂ ಅನ್ಕೊಳ್ಳೋದಿಲ್ಲ. ಅವರೆಲ್ಲ ಏನಾಗ್ತಾರೆ, ಫಸ್ಟ್ ರೌಂಡ್ ಅಲ್ಲಿ ಇರ್ತಾರೆ. ಈಗ ಆಲ್ರೆಡಿ ರಿಸಲ್ಟ್ ಬಂದಿರುತ್ತೆ. ನನ್ನಂತವ್ರು ಯಾರಾದ್ರೂ ಹೇಳ್ತೀವಿ ಇಂಜಿನಿಯರಿಂಗ್ ತುಂಬಾ ಕಷ್ಟ ಇದೆ, ಮ್ಯಾಥಮೆಟಿಕ್ಸ್ ಇರುತ್ತೆ, ಇಂಟಿಗ್ರೇಷನ್ ಇರುತ್ತೆ, ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಇರ್ತದೆ, ಟಫ್ ಇರುತ್ತೆ. ಸೊ ದಟ್ ಯು ಜಾಯಿನ್ ಅದರ್ ಕೋರ್ಸಸ್. ಅದಕ್ಕೇನೆ 1 lakh ಮೇಲಿದಾರಲ್ಲ, ತುಂಬಾ ಅಂದ್ರೆ ತುಂಬಾ ವೇರಿಯೇಷನ್ ಆಗುತ್ತೆ. ಬೇಕಾದ್ರೆ ನಿಮ್ಗೆ 1.5 ಲಕ್ಷ ರ್ಯಾಂಕ್ ಇದೆ, 1.5 ಲಕ್ಷ ರ್ಯಾಂಕ್ ಇದೆ, ನಿಮ್ಗೆ 1 ಲಕ್ಷ ತೆಗ್ದಿರೋ ಸೀಟ್ ಸಿಕ್ಬಿಡ್ಬೋದು. ಸರ್ 2.5 ಲಕ್ಷ ರ್ಯಾಂಕ್ ಇದೆ, ಯಾವ್ದೋ ಒಂದು ಕಾಲೇಜಲ್ಲಿ 1.5 ಲಕ್ಷ ಕಟ್ ಆಫ್ ಆಗಿದೆ, ಫಸ್ಟ್ ರೌಂಡ್ ಅಲ್ಲಿ ಸಿಕ್ಬಿಡ್ಬೋದು. ದಟ್ ಈಸ್ ಸಿಗುತ್ತೆ ಅಂತಲ್ಲ, ಬಟ್ ಚಾನ್ಸಸ್ ಆರ್ ದೇರ್. ತುಂಬಾ ವೇರಿಯೇಷನ್ ಆಗುತ್ತೆ, ತುಂಬಾ ಜನ ಎಕ್ಸಿಟ್ ಆಗ್ಬಿಡ್ತಾರೆ. ಎಬೋ 80,000 ಎಬೋ 1 lakh ತುಂಬಾ ಅಂದ್ರೆ ತುಂಬಾ ವೇರಿಯೇಷನ್ ಆಗುತ್ತೆ. ಬಿಲೋ 80,000 ಯಾವುದೇ ಕಾರಣಕ್ಕೂ ಈ ಬ್ರಾಂಚಸ್ ಅಲ್ಲಿ ತುಂಬಾ ವೇರಿಯೇಷನ್ ಬರಲ್ಲ. ವೇರಿಯೇಷನ್ ಇಸ್ ದೇರ್. ಎಷ್ಟು ಪರ್ಸೆಂಟ್? 10%. ಓನ್ಲಿ 10% ಫಾರ್ ಬಿಲೋ 80,000. ಎಬೋ 80,000 ಎಬೋ 1 lakh ಮೇ ಬಿ 20-30 ಈವನ್ 100% ಆಗ್ಬೋದು. ಲಾಸ್ಟ್ ಇಯರ್ ನಾನೇ ನೋಡಿದ್ದೀನಿ. ಫಸ್ಟ್ ರೌಂಡ್ ಅಲ್ಲಿ 1,17,000 ಇತ್ತು. ಸೆಕೆಂಡ್ ರೌಂಡ್ ಅಲ್ಲಿ ನೋಡು 2,57,000. ಡಬಲ್ ಆಗಿದೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಈ ರ್ಯಾಂಕ್ ತೆಗ್ದಿರೋರ್ಗೆ ಅವ್ರ ಮನೇಲಿ ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತ ಅನ್ಕೊಂಡಿರಲ್ಲ. ಅವ್ರ ಅಪ್ಪ ಅಮ್ಮ ಯೋಚನೆ ಮಾಡ್ತಾರೆ, ತೆಗ್ದಿರೋ ರ್ಯಾಂಕ್ ಲಕ್ಷಾಂತರ ರೂಪಾಯಿ ಸುರಿಬೇಕಾ, ಲೈಕ್ 1.2 1.5 lakhs ಎಲ್ಲ ಆಗುತ್ತೆ, ಜೊತೆಗೆ ಹಾಸ್ಟ್ಲು ಅದು ಇದು, ಸುಮ್ನೆ ಹೋಗಿ BCA ಮಾಡು, BSc ಮಾಡು ಅಂತ ಕಳಿಸ್ತಾರೆ. ಅರ್ಥ ಆಯ್ತಾ? ಸೊ ದಟ್ ಇಲ್ಲಿ ತುಂಬಾ ಎಕ್ಸಿಟ್ಸ್ ಆಗೋದ್ರಿಂದ ಯು ಹ್ಯಾವ್ ಹೈ ಚಾನ್ಸಸ್. ಸರ್ 2 ಲಕ್ಷ ರ್ಯಾಂಕ್ ಇದೆ, ಯಾವ್ದೋ ಒಂದು ಕಾಲೇಜು 1.3 lakhs ನಿಂತಿದೆ, ಆ ಕಾಲೇಜ್ ಸಿಗ್ಬೋದು. ಹೈ ಚಾನ್ಸಸ್ ಸಿಗುತ್ತೆ. CS ಸಿಗುತ್ತೆ. ಹೌದು, ನೀವು ಎಷ್ಟು ತೆಗೆದ್ರು ಕರ್ನಾಟಕದಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಏನ್ ಕೊರತೆ ಇಲ್ಲ. ಅಷ್ಟು ಕಾಲೇಜ್ ಇದಾವೆ ಕರ್ನಾಟಕದಲ್ಲಿ, ನೀವು ಯೋಚನೆನೇ ಮಾಡಂಗಿಲ್ಲ, ಅಷ್ಟು ಕಾಲೇಜಸ್ ಇರೋದು. ಈವನ್ ಯುವರ್ ದ ಲಾಸ್ಟ್ ರ್ಯಾಂಕ್ ಆಫ್ ಕರ್ನಾಟಕ KCET ನಿಮ್ಗೆ ಸೀಟ್ ಇದೆ, ಕಂಪ್ಯೂಟರ್ ಸೈನ್ಸ್ ಸೀಟೇ ಸಿಗುತ್ತೆ. ಯು ಶುಡ್ ನಾಟ್ ವರಿ. ಅರ್ಥ ಆಯ್ತಾ? ತುಂಬಾ ವೇರಿಯೇಷನ್ ಆಗಲ್ಲ. 70,000 ರ್ಯಾಂಕ್ ಬಂದಿದೆ ಸರ್, 45,000 ರ್ಯಾಂಕ್ ಬಂದಿರೋದು ECE ಸಿಗುತ್ತಾ? 200% ಸಿಗಲ್ಲ. 200% ಸಿಗಲ್ಲ ಸರ್. ಸಿವಿಲ್ ಮೆಕ್ಯಾನಿಕಲ್ ಕೆಲವೊಂದು ಏನಾಗುತ್ತೆ, ಈ ವರ್ಷ ನೋಡಿದೀನಿ ಒಂದು ಕಾಲೇಜಲ್ಲಿ ಯಾವ್ದೋ 40-50,000 60,000 ಈ ರ್ಯಾಂಕ್ ಅಲ್ಲಿ ಕಟ್ ಆಫ್ ಆಗಿದೆ. ಬಟ್ ಹೋದ ವರ್ಷ ಸೆಕೆಂಡ್ ರೌಂಡ್ ಅಲ್ಲಿ 2 ಲಕ್ಷ ದಾಟಿದೆ, 2,50,000 ಹೋಗಿದೆ. ಅವ್ರಿಗೆ ಚಾನ್ಸ್ ಇರುತ್ತೆ. ಯು ಶುಡ್ ವೆಯ್ಟ್ ಟಿಲ್ ಸೆಕೆಂಡ್ ರೌಂಡ್, ಆದ್ರೆ ಥರ್ಡ್ ರೌಂಡ್ ವರ್ಗೂ ವೆಯ್ಟ್ ಮಾಡಿ. ಆಯ್ತಾ?
ಮತ್ತೆ ಇನ್ನೊಂದು ಮಿಸ್ಟೇಕ್, ಇದು ಅರ್ಥ ಆಯ್ತಲ್ಲ, ಬಿಲೋ 80,000 ದ ಚಾನ್ಸಸ್ ಆಫ್ ಕಟ್ ಆಫ್ ಇನ್ಕ್ರೀಸಸ್ ಇಸ್ ಓನ್ಲಿ ಮ್ಯಾಕ್ಸಿಮಮ್ 10%. ಅದ್ರ ಮೇಲೆ ಆಗೋದಿಲ್ಲ, ಇದು ಬರೆದಿಟ್ಕೊಳ್ಳಿ, ಆಗಲ್ಲ. ಫಾರ್ CS ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್. ECE ಕೂಡ ಈ ವರ್ಷ ಹೆವಿ ಡಿಮ್ಯಾಂಡ್ ECEಗೆ, ಓವರ್ ಡಿಮ್ಯಾಂಡ್ ಈ ವರ್ಷ ಪ್ರತಿ ವರ್ಷಕ್ಕಿಂತ. ಈಗ ನೆಕ್ಸ್ಟ್ ನಮ್ ಸ್ಟೂಡೆಂಟ್ಸ್ ಕೆಲವೊಬ್ರಿಗೆ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜ್ ಸೆಕೆಂಡ್ ರೌಂಡ್ಗೂ ಸಿಗುತ್ತೆ, ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರೋದೇ ಥರ್ಡ್ ರೌಂಡ್ಗೂ ಸಿಗುತ್ತೆ. ಏನಕ್ಕೆ ಹಿಂಗೆ? ಇನ್ಕ್ರೀಸ್ ಆಗುತ್ತಲ್ಲ, ಬೇರೆ ಕಾಲೇಜ್ ಸಿಗ್ಬೇಕಲ್ಲ, ಬಟ್ ಯಾಕೆ ಸಿಗಲ್ಲ ನಮ್ ಸ್ಟೂಡೆಂಟ್ಸ್ಗೆ? ಕ್ವಶನ್ ಮಾರ್ಕ್. ಯಾರ್ದೋ ಸ್ಟೂಡೆಂಟ್ಸ್ದು ಒಂದು 60,000 ಇದೆ ಅಂತ ಅನ್ಕೊಳ್ಳೋಣ. 60,000 ಅವನ ಆಪ್ಷನ್ ಎಂಟ್ರಿ ಮಾಡಿದ್ದಾನೆ. ಇನ್ನ ಕೆಳಗಿದೆ 1 ಲಕ್ಷದವರೆಗೂ ಆಪ್ಷನ್ ಎಂಟ್ರಿ ಮಾಡಿದ. ಅವನ ರ್ಯಾಂಕ್ ಎಷ್ಟು? 60,000. 60,000ಗೆ ಫಸ್ಟ್ ರೌಂಡ್ ಅಲ್ಲಿ ಒಂದು ಸೀಟ್ ಸಿಕ್ತು, ಒಂದು ಎಕ್ಸ್ ಕಾಲೇಜ್ ಸಿಕ್ತು ಅಂತ ಅನ್ಕೊಳ್ಳೋಣ. ಎಕ್ಸ್ ಕಾಲೇಜ್ ಸಿಕ್ತು. ಸೆಕೆಂಡ್ ರೌಂಡ್ಗೂ ಅದೇ ಸಿಕ್ತು. ಯಾಕೆ ಇನ್ಕ್ರೀಸ್ ಆಗ್ಲಿಲ್ಲ? ಯಾಕೆ? ಆಪ್ಷನ್ ಎಂಟ್ರಿ ಮಿಸ್ಟೇಕ್. ಏನು? ಈಗ 60,000 ಅಂದ್ರೆ ಅವ್ನು 59,000 ರ್ಯಾಂಕ್ ಇರೋ ತಗೊಳ್ಳೋ ಕಾಲೇಜ್ ಹಾಕಿರ್ಬೇಕು. 58, 56, 55, 54, 53, 50, 40, 45 ಹಿಂಗ್ ಹೋಗಿರ್ಬೇಕು. ಅವನು ಹಂಗ್ ಮಾಡಿರಲ್ಲ. 60,000 ರ್ಯಾಂಕ್ ಎಕ್ಸೆಪ್ಟ್ ಮಾಡೋ ಕಾಲೇಜ್ ಹಾಕಿರ್ತಾನೆ ಹೋದ ವರ್ಷ ಕಟ್ ಆಫ್ ನೋಡ್ಕೊಂಡು. ಇದ್ರ ಮೇಲ್ಗಡೆ 40,000 ರ್ಯಾಂಕ್ ಎಕ್ಸೆಪ್ಟ್ ಮಾಡೋ ಕಾಲೇಜ್ ಹಾಕಿರ್ತಾನೆ. ಹೆಂಗ್ ಇನ್ಕ್ರೀಸ್ ಆಗುತ್ತೆ? ಆರ್ ಯು ಅಂಡರ್ಸ್ಟುಡ್? 60,000 ಅವನ ರ್ಯಾಂಕ್, ಅದಕ್ಕೊಂದು ಕಾಲೇಜ್ ಅಲಾಟ್ ಆಗಿದೆ. ಅದ್ರ ಮೇಲ್ಗಡೆ ಇರೋ ಆಪ್ಷನ್ಸ್ 59 ಇಲ್ಲ, 58 ಇಲ್ಲ, 57, 56, 55, 50 ಇಲ್ಲ, ಡೈರೆಕ್ಟ್ 40,000 ರ್ಯಾಂಕ್ ಹಾಕಿದ್ದಾರೆ. ಅದ್ ಹೆಂಗ್ ಇನ್ಕ್ರೀಸ್ ಆಗ್ಬಿಡುತ್ತೆ? ಸೊ ಅವ್ನು ಎಷ್ಟೇ ರೌಂಡ್ ಕಾದ್ರೂ 60ನೇ ಗಟ್ಟಿ. ಇವನ್ ಇಫ್ ಯು ಗೋ ಫಾರ್ ರೌಂಡ್ 3 ಆಲ್ಸೋ. ಅರ್ಥ ಆಯ್ತಾ? ಸೊ ಆಪ್ಷನ್ ಎಂಟ್ರಿ ಮಿಸ್ಟೇಕ್ ಮಾಡಬಾರ್ದು. ಅರ್ಥ ಆಯ್ತಾ? ಇನ್ಕ್ರೀಸ್ ಆಗುತ್ತಾ? 100% ಆಗುತ್ತೆ. ಈ ತರ ನೀವು 60,000 ರ್ಯಾಂಕ್ ಬಂದಿರುತ್ತೆ, 40,000 ಡೈರೆಕ್ಟ್ 40,000, 59, 58 ಯಾವ ಕಾಲೇಜು ಹಾಕಿಲ್ಲ, ಡೈರೆಕ್ಟ್ 40. ಕೆಲವರು 25 ಎಲ್ಲ ಹಾಕ್ಬಿಟ್ಟಿರ್ತಾರೆ ಡೈರೆಕ್ಟ್. 25,000 ಆಗ್ತಿದಂಗೆ 60,000, 60 ಸಿಗುತ್ತೆ. ಇಲ್ಲಿ ಯಾವ್ದೋ ಮೇ ಬಿ ಇವನಿಗೆ 60,000 ರ್ಯಾಂಕ್ ತೆಗ್ದಿರೋನ್ಗೆ ಯಾವ್ದೋ ಒಂದು 55,000 ರ್ಯಾಂಕ್ ತೆಗ್ದಿರೋ ಇರುವಂತ ಒಂದು CS ಬ್ರಾಂಚೋ ಇಲ್ಲ ECE ಬ್ರಾಂಚೋ ಸಿಗಬೇಕು. ಸಿಗಲ್ಲ. ಯಾಕೆ ಸಿಗಲ್ಲ? ಅವ್ನು ಹಾಕೇ ಇಲ್ಲ ಆಪ್ಷನ್ ಅಲ್ಲಿ. ಡೈರೆಕ್ಟ್ ಎತ್ಕೊಂಡೋಗಿ 25,000 ರ್ಯಾಂಕ್ ತಗೊಳ್ಳೋ ಅಂತ ಕಾಲೇಜ್ ಹಾಕಿದ್ದಾನೆ. ಅದ್ ಹೆಂಗ್ ಅಲಾಟ್ ಆಗ್ಬಿಡುತ್ತೆ ಅಲ್ವಾ? ದೇರ್ ಇಸ್ ನೋ ಚಾನ್ಸಸ್ ಆಫ್ ಅಲಾಟಿಂಗ್ ಎ ಸೀಟ್. ಈ ತರ ಆದ್ರೆ ಹೇಳ್ತಾ ಇದ್ದೀನಿ, 10% ಮೇಲೆ, 10% ಮೇಲೆ 80,000 ಒಳಗಡೆ ಇರೋರ್ಗೆ ಯಾವುದೇ ಕಾರಣಕ್ಕೂ ಇನ್ಕ್ರೀಸ್ ಆಗಲ್ಲ. CS ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ECE. ಇಟ್ ಈಸ್ ಇಂಪಾಸಿಬಲ್. ಎಬೋ 80,000, ಎಬೋ 1 lakh, 30%, 40%, 50%, ಈವನ್ 1 lakh ರ್ಯಾಂಕ್ ಡಿಫರೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹೇಳದ್ನಲ್ಲ, 1,17,000 ಇದ್ದಿದ್ದು 1,50,000, 57,000 ವರೆಗೂ ಹೋಯ್ತು. ಆ ತರ ಆಗುತ್ತೆ. ಬಿಕಾಸ್ ಆ ಕಾಲೇಜಲ್ಲಿ ಡಿಮ್ಯಾಂಡ್ ಇರಲ್ಲ, ಪ್ಲೇಸ್ಮೆಂಟ್ಸ್ ಇರಲ್ಲ, ಪ್ಲಸ್ 1 ಲಕ್ಷದ ಮೇಲೆ ತೆಗ್ದಿರೋ ರ್ಯಾಂಕ್ ಸ್ಟೂಡೆಂಟ್ಸ್ ಎಲ್ಲ ಎಕ್ಸಿಟ್ ಆಗ್ತಾರೆ. ಬಿಕಾಸ್ ಅವ್ರ ಪೇರೆಂಟ್ಸ್ ಬೈತಾರೆ, ನಿನ್ ಕೈಯಲ್ಲಿ ಆಗಲ್ಲ ಇಂಜಿನಿಯರಿಂಗು, ಹೋಗಿ ಸುಮ್ನೆ BCA ಮಾಡು, BSc ಮಾಡು ಅಂತ. ಅರ್ಥ ಆಯ್ತಾ? ಅವರು ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೆ ಏನ್ ಹಿಂಗಾದ್ರೆ ಅಂತ. ಸೊ ದೇ ವಿಲ್ ಎಕ್ಸಿಟ್ ಅಂಡ್ ಗೋ. ಅದಕ್ಕೇನೆ ನಿಮ್ಗೆ 1 ಲಕ್ಷ ರ್ಯಾಂಕ್, 1 ಲಕ್ಷ ಮೇಲಿರೋರು ಚಿಂತೆ ಮಾಡಂಗಿಲ್ಲ. ನಿಮಗೆ ತುಂಬಾ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಬಟ್ ಬಿಲೋ 80,000 ಮ್ಯಾಕ್ಸಿಮಮ್ 10%. 35,000 ರ್ಯಾಂಕ್ ಇದ್ರೆ ಮ್ಯಾಕ್ಸಿಮಮ್ ಒಂದು 32-31,000 ರ್ಯಾಂಕ್ ವರೆಗೂ ಬರ್ಬೋದು. CS ಅಂಡ್ ಇಟ್ ಅಲೈಡ್ ಬ್ರಾಂಚಸ್. ಮೆಕ್ಯಾನಿಕಲ್ ಸಿವಿಲ್ಗೆ ಬೇಕಾದ್ರೆ ವೇರಿಯೇಷನ್ ಆಗುತ್ತೆ. ಬಟ್ ಮೆಕ್ಯಾನಿಕಲ್ ಈ ವರ್ಷ ಅಷ್ಟೊಂದು ವೇರಿಯೇಷನ್ ಆಗುತ್ತೆ. ಬಟ್ ಸಿವಿಲ್ ತುಂಬಾ ವೇರಿಯೇಷನ್ ಆಗುತ್ತೆ. ತುಂಬಾ ಯಾವ್ದೋ ಒಂದು ಕಾಲೇಜಲ್ಲಿ 50,000 ಸಮಥಿಂಗ್ ರ್ಯಾಂಕ್ ಇದೆ, 2.5 ಲಕ್ಷದವರೆಗೂ ಹೋಗುತ್ತೆ ಥರ್ಡ್ ರೌಂಡ್ ಹೋಗ್ಬೇಕಾದ್ರೆ. ತುಂಬಾ ವೇರಿಯೇಷನ್ ಆಗ್ಬಿಡುತ್ತೆ ಸಿವಿಲ್ ಬ್ರಾಂಚ್ಗೆ. ಮೆಕ್ಯಾನಿಕಲ್ಗೂ ಆಗುತ್ತೆ. ಮೆಕ್ಯಾನಿಕಲ್ ಯು ಕ್ಯಾನ್ ಟೇಕ್ 30%, ಬಟ್ ಸಿವಿಲ್ಗೆ ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಗ್ಬೋದು. 50, 100, 200, 300%. ಅದೇ ಹೇಳಿದ್ನಲ್ಲ, 50 ಇರೋದು 250 ಹೋಗುತ್ತೆ, 2,50,000 ಹೋಗುತ್ತೆ. ಅರ್ಥ ಆಯ್ತಾ? ಇಲ್ಲೊಂದು 40,000 ಇದೆ ಸೀಟ್ ಅಂದ್ಬಿಟ್ಟು 40,000 ಇನ್ಕ್ರೀಸ್ ಆಗಲ್ಲ. ಯಾಕಂದ್ರೆ ಅದರಲ್ಲಿ ತುಂಬಾ ಕಾನ್ಫಿಡೆನ್ಸ್ ಆಗಿರೋರು ಹಾಕದೇ ಇಲ್ಲ ಆಪ್ಷನ್ ಎಂಟ್ರಿಗೆ. ಅರ್ಥ ಆಯ್ತಾ? ತುಂಬಾ ಕಾನ್ಫಿಡೆಂಟ್ ಆಗಿರೋರು ಹಾಕೋದಿಲ್ಲ. ನೀವು ನೋಡ್ಕೊಂಡು ಆಪ್ಷನ್ ಎಂಟ್ರಿನ ಮಾಡಬೇಕು. ಆಲ್ ದ ಬೆಸ್ಟ್.